ರಾಜ್ಯದ ಮೂಲಭೂತ ಸೌಕರ್ಯಗಳನ್ನ ಕಡೆಗಣಿಸಿ ರಸ್ತೆಗಳನ್ನ ಹಾಳಾಗುವಂತೆ ಬಿಟ್ಟಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಲೂರು ಮಂಡಲ ಬಿಜೆಪಿ ವತಿಯಿಂದ ವಿಶಿಷ್ಟ ರೀತಿಯ ಪ್ರತಿಭಟನೆ ನಡೆಯಿತು. ಹಬ್ಬನ ಚಿನ್ನಹಳ್ಳಿ ಹಾಗೂ ಪಾಳ್ಯ ಗ್ರಾಮಗಳ ಹದಗೆಟ್ಟಿರುವ ರಸ್ತೆಗಳಲ್ಲಿ ಬಾಳೆಗಿಡಗಳನ್ನ ನೆಡುವ ಮೂಲಕ ರಸ್ತೆಗಳ ದುಸ್ಥಿತಿ ಸರ್ಕಾರದ ಗಮನಕ್ಕೆ ತರಲಾಯಿತು. ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಸಿಮೆಂಟ್ ಮಂಜು ಮಾತನಾಡಿ, ಜನತೆಗೆ ತೊಂದರೆ ಉಂಟು ಮಾಡುತ್ತಿರುವ ಇಂತಹ ಹಾಳಾದ ರಸ್ತೆಗಳು ಸರ್ಕಾರದ ನಿರ್ಲಕ್ಷ್ಯದ ನೇರ ಸಾಕ್ಷಿ. ರಾಜವನ ಗುಂಡಿಗಳ ಊರು ಮಾಡಿರುವ ಕಾಂಗ್ರೆಸ್ ಸರ್ಕಾರ ತಕ್ಷಣವೇ ಜವಾಬ್ದಾರಿ ಹೊತ್ತು ಈ ಸಮಸ್ಯೆ ಪರಿಹರಿಸಬೇಕು ಎಂದರು. ಮಲೆನಾಡು ಭಾಗದಲ್ಲಿ ಇರತಕ್ಕಂತ ಸಂಪೂರ್ಣ ರಸ್ತೆಗಳು ಹಾಳಾಗೋಗಿದ್ದಾವೆ. ಗುಂಡಿ ಯಾವುದು, ಕೆರೆ ಯಾವುದು, ರಸ್ತೆ ಯಾವುದು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ. ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ರಸ್ತೆಯ ಗುಂಡಿಯನ್ನು ಮುಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರು ಯಾರು ಕೂಡ ಓಡಾಡ ಮಾಡ್ತಾರೆ. ನಮಗೆ ಎಲ್ಲ ರಸ್ತೆಗಳನ್ನು ಕೂಡ ದುರಸ್ತಿ ಆಗಬೇಕು, ಹೊಸ ರಸ್ತೆಗಳಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಆದಷ್ಟು ಬೇಗನೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಗುಂಡಿಮಯ ರಸ್ತೆಗಳನ್ನ ದುರಸ್ತಿ ಮಾಡಿ ಸರಿ ಮಾಡಿಕೊಡ್ಬೇಕು ಅಂತ. ಪ್ರತಿಭಟನೆಯಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಆಕ್ರೋಶ ಹೊರಹಾಕಿದ್ರು.